ನಮಸ್ಕಾರ. ಸ್ಕಂದ ಪುರಾಣದ ಒಂದು ಮಹತ್ವದ ಭಾಗವಾದ ಕಾಶಿಖಂಡದ ದಿವ್ಯಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ನಮ್ಮ ಪುರಾಣಗಳಲ್ಲಿ ಸಪ್ತ ಮೋಕ್ಷಪುರಿಗಳ ಉಲ್ಲೇಖ ಬರುತ್ತೆ. ಅಂದ್ರೆ ಜನ್ಮಮರಣ ಚಕ್ರದಿಂದ ಬಿಡುಗಡೆ ನೀಡುವ 7 ಪವಿತ್ರ ನಗರಗಳು. ಆದರೆ ಈ 7ರಲ್ಲಿ ಒಂದು ನಗರ ಮಾತ್ರ ಅದು ಉಳಿದೆಲ್ಲಕ್ಕಿಂತ ಭಿನ್ನ. ಒಂದು ಮಹಾನ್ ಬ್ರಹ್ಮಾಂಡದ ರಹಸ್ಯವನ್ನೇ ತನ್ನಲ್ಲಿ ಬಚ್ಚಿಟ್ಕೊಂಡಿದೆ. ಆ ನಗರದ ಕಥೆಯೇ ಈ ಕಾಶಿಖಂಡ. ಹಾಗಿದ್ರೆ ಬನ್ನಿ, ಈ ದಿವ್ಯ ನಗರದ ರಹಸ್ಯದೊಳಗೆ ಇಳಿಯೋಣ. ಕಾಶಿ ಅಂದ್ರೆ ಕೇವಲ ನಕ್ಷೆಯಲ್ಲಿರೋ ಒಂದು ಜಾಗ ಅಂದ್ಕೋಬೇಡಿ. ಇದು ಕಾಲದ ಬಂಧನಕ್ಕೆ ಸಿಗದ ಒಂದು ದೈವಿಕ ಕ್ಷೇತ್ರ. ಹೇಳ್ಬೇಕು ಅಂದ್ರೆ ಸಾಕ್ಷಾತ್ ಪರಶಿವ ತನ್ನ ತ್ರಿಶೂಲದ ಮೇಲೆ ನಿಲ್ಲಿಸ್ಕೊಂಡಿರೋ, ಭೂಮಿಗೂ ಸ್ವರ್ಗಕ್ಕೂ ನಡುವೆ ಇರುವ ಒಂದು ಸೇತುವೆಯಂತಿದೆ ಈ ಅದ್ಭುತ ಲೋಕ. ಕಾಶಿಗೆ ಅದೆಷ್ಟೋ ಹೆಸರುಗಳು ಗೊತ್ತಾ? ಪ್ರತಿಯೊಂದು ಹೆಸರಿಗೂ ಒಂದೊಂದು ಅರ್ಥ, ಒಂದೊಂದು ಕಥೆ ಇದೆ. ಆನಂದವನ ಅಂತಾರೆ, ಯಾಕಂದ್ರೆ ಇಲ್ಲಿ ಶಿವಪಾರ್ವತಿಯರು ಸದಾ ಆನಂದದಿಂದ ಇರ್ತಾರೆ. ಅವಿಮುಕ್ತ ಅಂತಾರೆ, ಯಾಕಂದ್ರೆ ಶಿವನು ಈ ಕ್ಷೇತ್ರವನ್ನು ಎಂಥ ಪರಿಸ್ಥಿತಿಯಲ್ಲೂ ಬಿಟ್ಟು ಹೋಗೋದಿಲ್ಲ. ಮತ್ತು ಮಹಾಶ್ಮಶಾನ ಅಂದ್ರೆ ಇಡೀ ಬ್ರಹ್ಮಾಂಡದ ಅಂತಿಮ ಲಯ ನಡೆಯುವ ಮಹಾಚಿತಾಗಾರ. ಕಾಶಿಯ ಅತಿ ದೊಡ್ಡ ವಾಗ್ದಾನವೇ ಮೋಕ್ಷ. ಕಾಶಿಖಂಡ ಹೇಳುತ್ತೆ, ಇಲ್ಲಿ ಯಾರು ದೇಹ ತ್ಯಜಿಸ್ತಾರೋ ಅವರ ಕಿವಿಯಲ್ಲಿ ಸ್ವತಃ ಶಿವನೇ ತಾರಕ ಮಂತ್ರವನ್ನ ಪಠಿಸ್ತಾನಂತೆ. ಅಬ್ಬಾ, ಯೋಚನೆ ಮಾಡಿ, ಇದರಿಂದ ಆ ಆತ್ಮಕ್ಕೆ ಜನನ ಮರಣದ ಚಕ್ರದಿಂದ ಶಾಶ್ವತವಾದ ಮುಕ್ತಿ ಸಿಗುತ್ತೆ. ಈಗ ಕಥೆ ಒಂದು ಬೇರೆ ತಿರುವು ಪಡ್ಕೊಳ್ಳುತ್ತೆ. ಬ್ರಹ್ಮಾಂಡದ ಸಮತೋಲನವೇ ತಪ್ಪಿಹೋದ ಒಂದು ಕಾಲಕ್ಕೆ ಹೋಗೋಣ. ಇದು ಒಂದು ಪರ್ವತದ ಅಹಂಕಾರದ ಕಥೆ. ಕಲ್ಪನೆ ಮಾಡ್ಕೊಳ್ಳಿ, ಬ್ರಹ್ಮಾಂಡದ ಮಧ್ಯದಲ್ಲಿ ಮೇರು ಪರ್ವತ. ದೇವತೆಗಳೆಲ್ಲ ಅದನ್ನ ಪೂಜೆ ಮಾಡ್ತಾರೆ. ಸೂರ್ಯ ಕೂಡ ಅದಕ್ಕೆ ಪ್ರದಕ್ಷಿಣೆ ಹಾಕ್ತಾನೆ. ಆದ್ರೆ ಇದನ್ನೆಲ್ಲ ನೋಡಿ ವಿಂಧ್ಯಪರ್ವತಕ್ಕೆ ಸಹಿಸೋಕೆ ಆಗ್ಲಿಲ್ಲ. ಹೊಟ್ಟೆಕಿಚ್ಚಿನಿಂದ ತಾನು ಮೇರುವಿನೆಗಿಂತ ದೊಡ್ಡವನಾಗ್ಬೇಕು ಅಂತ ನಿರ್ಧಾರ ಮಾಡ್ತು. ವಿಂಧ್ಯದ ಹೊಟ್ಟೆಕಿಚ್ಚು ಎಷ್ಟರ ಮಟ್ಟಿಗೆ ಬೆಳೆತು ಅಂದ್ರೆ ಅದು ಅಕ್ಷರಶಃ ಆಕಾಶಕ್ಕೆ ಬೆಳೆಯೋಕ್ ಶುರು ಮಾಡ್ತು. ಬೆಳೆದು ಬೆಳೆದು ಸೂರ್ಯನ ರಥ ಹೋಗೋ ದಾರಿಯನ್ನೇ ತಡೆದುಬಿಡ್ತು. ಇಡೀ ಜಗತ್ತು ಕತ್ಲಲ್ ಮುಳುಗೋಯ್ತು. ಇದೆಲ್ಲ ನೋಡಿ ದೇವತೆಗಳೆಲ್ಲ ಗಾಬರಿಯಾಗಿ ಬ್ರಹ್ಮನತ್ರ ಓಡೋದ್ರು. ಆಗ ಬ್ರಹ್ಮ ಹೇಳಿದು ಒಂದೇ ಮಾತು, ಇದಕ್ಕೆ ಪರಿಹಾರ ಇರೋದು ಕಾಶಿಯಲ್ಲಿ. ಅಲ್ಲಿದ್ದಾರೆ ಅಗಸ್ತ್ಯ ಮಹರ್ಷಿಗಳು. ಅವರೊಬ್ರಿಂದಲೇ ವಿಂಧ್ಯದ ಅಹಂಕಾರವನ್ನ ಮುರಿಯೋಕೆ ಸಾಧ್ಯ. ಹೀಗೆ ಕಥೆಯಲ್ಲೊಂದು ಅದ್ಭುತವಾದ ತಿರುವು. ಅಗಸ್ತ್ಯರು ದಕ್ಷಿಣದ ಕಡೆಗೆ ಪ್ರಯಾಣ ಶುರು ಮಾಡಿದಾಗ ವಿಂಧ್ಯ ಪರ್ವತ ಗೌರವ ಕೊಡೋಕೆ ಅಂತೆ ತಲೆಬಾಗ್ತು. ಅದೇ ಸಮಯಕ್ಕೆ ಅಗಸ್ತ್ಯರು ಒಂದು ಮಾತೇರಿದ್ರು, ನಾನು ಹಿಂತಿರುಗಿ ಬರುವವರೆಗೂ ಹೀಗೆಯೇ ಬಗ್ಗಿರು. ಆದರೆ ಅಗಸ್ತ್ಯರು ದಕ್ಷಿಣದಲ್ಲೇ ನೆಲೆಸಿದ್ರಿಂದ ವಿಂಧ್ಯಪರ್ವತ ಶಾಶ್ವತವಾಗಿ ತಲೆಬಾಗಿದ ಸ್ಥಿತಿಯಲ್ಲೇ ಉಳಿದುಬಿಟ್ಟು. ಹೀಗೆ ಲೋಕಕ್ಕೆ ಮತ್ತೆ ಬೆಳಕು ಸಿಕ್ತು. ಈ ಕಥೆಯ ಮೂಲಕ ಕಾಶಿಖಂಡ ನಮಗೆ ಇನ್ನೊಂದು ಅದ್ಭುತವಾದ ತತ್ವವನ್ನ ಪರಿಚಯಿಸುತ್ತೆ. ಅದೇ ಪತಿವ್ರತಾ ಧರ್ಮ. ಅಗಸ್ತ್ಯರ ಪತ್ನಿ ಲೋಪಾಮುದ್ರೆಯೂ ಇದರ ನಿಜವಾದ ಪ್ರತೀಕ. ಒಬ್ಬ ಪತಿವ್ರತೆಯ ಶಕ್ತಿಯೇ ಬ್ರಹ್ಮಾಂಡದ ಧರ್ಮವನ್ನೇ ಕಾಪಾಡಬಲ್ಲದು ಅಂತ ಈ ಕಥೆ ನಮಗೆ ತೋರಿಸುತ್ತೆ. ಈಗ ಬನ್ನಿ, ಒಬ್ಬ ಮನುಷ್ಯ ರಾಜನ ಕಥೆ ಕೇಳೋಣ. ಒಬ್ಬ ಮನುಷ್ಯನ ಪುಣ್ಯ ಎಷ್ಟರ ಮಟ್ಟಿಗಿರಬಹುದು ಅಂದ್ರೆ ದೇವತೆಗಳಿಗೆ ಜಾಗ ಇಲ್ಲದ ಹಾಗೆ ಮಾಡ್ಬಹುದಾ? ಹೌದು, ಅಂಥದ್ದೊಂದು ಕಥೆ ಇದು. ಈ ಕಥೆ ಸ್ವಲ್ಪ ಸಂಕೀರ್ಣವಾಗಿದೆ, ಆದ್ರೆ ಕೇಳೋಕ್ಕೆ ತುಂಬಾನೇ ಸ್ವಾರಸ್ಯಕರ. ರಾಜ ರಿಪುಂಜಯ ಒಂದು ಷರತ್ತು ಹಾಕ್ತಾನೆ. ದೇವತೆಗಳೆಲ್ಲ ಕಾಶಿಯಿಂದ ಹೊರಗೆ ಹೋದ್ರೆ ಮಾತ್ರ ನಾನು ರಾಜ ಆಗ್ತೀನಿ ಅಂತ. ದೇವತೆಗಳು ಒಪ್ಪಿದ ಮೇಲೆ ಅವನು ದಿವೋದಾಸನಾಗಿ ಒಂದು ಪರಿಪೂರ್ಣ ಧರ್ಮರಾಜ್ಯವನ್ನೇ ಸ್ಥಾಪಿಸ್ತಾನೆ. ಆದ್ರೆ ಇದೆಲ್ಲ ಕೊನೆಗೆ ಶಿವನ ವಾಪಸಾತಿಗೆ ಹೇಗೆ ಕಾರಣವಾಯಿತು ಅನ್ನೋದೇ ಕಥೆ. ದಿವೋದಾಸನ ರಾಜ್ಯ ಹೇಗಿತ್ತು ಗೊತ್ತಾ? ಅಲ್ಲಿ ಅನ್ಯಾಯ, ಸುಳ್ಳು ಅನ್ನೋ ಪದಗಳೇ ಇರ್ಲಿಲ್ಲ. ಬಡತನ, ರೋಗ, ದುಃಖ ಯಾವುದಕ್ಕೂ ಜಾಗವಿರ್ಲಿಲ್ಲ. ಪ್ರತಿಯೊಬ್ಬ ಪ್ರಜೆಯೂ ಧರ್ಮದಿಂದ ಬದುಕ್ತಿದ್ರು. ಈ ಪರಿಪೂರ್ಣತೆಯೇ ದೇವತೆಗಳಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ಈ ಕಡೆ ರಾಜ್ಯ ಹೇಗೆ ಪರಿಪೂರ್ಣವಾಗಿದ್ರೆ ಆ ಕಡೆ ಕಾಶಿಯಿಂದ ಹೊರಬಂದ ದೇವತೆಗಳ ಕಥೆ ಏನಾಯ್ತು? ಅದ್ರಲ್ಲೂ ತನ್ನ ಪ್ರೀತಿಯ ಮನೆಗೆ ಮರಳೋಕೆ ಶಿವ ಪಡ್ತಿದ್ದ ಹಂಬಲ. ಆತ ಕಾಶಿಯನ್ನ ಮರಳಿ ಪಡೆಯೋಕೆ ದೇವತೆಗಳು ಒಂದಾದ್ಮೇಲೆ ಒಂದು ತಂತ್ರಗಳನ್ನ ಹೂಡ್ತಾರೆ. ಮೊದಲನೇ ಪ್ರಯತ್ನ ಸೂರ್ಯದೇವನದ್ದು. ತನ್ನ ಎಲ್ಲಾ ಶಕ್ತಿ ಬಳಸಿ ದಿವೋದಾಸನ ರಾಜ್ಯದಲ್ಲಿ ಒಂದು ಸಣ್ಣ ತಪ್ಪು ಹುಡುಕೋಕೆ ನೋಡ್ದ. ಆದ್ರೆ ಆತನ ಪ್ರಯತ್ನ ವಿಫಲವಾಯಿತು. ಎಲ್ಲಿಯೂ ಅಧರ್ಮದ ನೆರಳು ಕೂಡ ಕಾಣಿಸ್ಲಿಲ್ಲ. ಮುಂದೆ ಬಂದಿದ್ದು ವಿಘ್ನ ನಿವಾರಕ ಗಣೇಶನೇ. ಒಬ್ಬ ಜ್ಯೋತಿಷಿ ವೇಷದಲ್ಲಿ ಹೋಗಿ ರಾಜನ ಮನಸ್ಸಲ್ಲಿ ಗೊಂದಲ ಸೃಷ್ಟಿಸೋಕೆ ಪ್ರಯತ್ನಿಸ್ತ. ಆದ್ರೆ ದಿವೋದಾಸನ ಧರ್ಮನಿಷ್ಠೆಯ ಮುಂದೆ ಗಣೇಶನ ಜಾಣ್ಮೆಯೂ ನಡೆಯಲಿಲ್ಲ. ಕೊನೆಗೆ 64 ಯೋಗಿನಿಯರು
ತಮ್ಮ ಮಾಯಾಶಕ್ತಿ ಪ್ರಯೋಗಿಸಿದ್ರು. ರಾಜ್ಯದಲ್ಲಿ ಅವ್ಯವಸ್ಥೆ ಸೃಷ್ಟಿಸೋಕೆ ನೋಡಿದ್ರು. ಆದ್ರೂ ಪ್ರಯೋಜನ ಆಗ್ಲಿಲ್ಲ. ದಿವೋದಾಸನ ಧರ್ಮದ ಕವಚವನ್ನ ಭೇದಿಸೋಕೆ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ. ಎಲ್ಲ ದಾರಿಗಳು ಮುಚ್ಚಿ ಹೋದಾಗ ವಿಷ್ಣು ಒಂದು ಅಂತಿಮ ಉಪಾಯ ಮಾಡಿದ. ಆತ ಪುಣ್ಯಕೀರ್ತಿ ಅನ್ನೋ ಒಬ್ಬ ಭಿಕ್ಷುವಿನ ವೇಷದಲ್ಲಿ ಕಾಶಿಗೆ ಬಂದ. ವೈದಿಕ ಧರ್ಮಕ್ಕೆ ವಿರುದ್ಧವಾದ ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸುವ ಒಂದು ಹೊಸ ತತ್ವವನ್ನ ಬೋಧಿಸೋಕೆ ಶುರುಮಾಡ್ದ. ಇದು ನಿಧಾನವಾಗಿ ಜನರ ಮನಸ್ಸಿನಲ್ಲಿ ಗೊಂದಲವನ್ನ ಸೃಷ್ಟಿಸಿತು. ರಾಜ್ಯದಲ್ಲಿ ಎಲ್ಲವೂ ಪರಿಪೂರ್ಣವಾಗಿತ್ತು. ಆದ್ರೂ ದಿವೋದರ್ಶನ ಮನಸ್ಸಲ್ಲಿ ಒಂದು ದೊಡ್ಡ ಶೂನ್ಯ. ಆಗ ಅವನಿಗೆ ನಿಧಾನವಾಗಿ ಅರ್ಥಾಗುತ್ತೆ, ದೈವತ್ವವೇ ಇಲ್ಲದ, ಶಿವನೇ ಇಲ್ಲದ ಪರಿಪೂರ್ಣತೆ ಅದೇ ಅತಿದೊಡ್ಡ ಅಪೂರ್ಣತೆ ಅಂತ. ಈ ಸತ್ಯ ಅರಿವಾದ ತಕ್ಷಣ ದಿವೋದಾಸ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ತನ್ನ ಸಿಂಹಾಸನವನ್ನೇ ಶಿವನಿಗೆ ಅರ್ಪಿಸಿಬಿಟ್ಟ. ಆತನ ಈ ಭಕ್ತಿ, ಈ ತ್ಯಾಗಕ್ಕೆ ಮೆಚ್ಚಿದ ಶಿವ ಅವನಿಗೆ ಮೋಕ್ಷವನ್ನೇ ಕರುಣಿಸಿದ. ಹೀಗೆ ಕಾಶಿಗೆ ಮತ್ತೆ ದೇವತೆಗಳ ಆಗಮನಕ್ಕೆ ದಾರಿಯಾಯಿತು. ಶಿವ ತನ್ನ ಮನೆಗೆ ವಾಪಸ್ ಬಂದಾಗ ಆಗಿಂದ ಸಂಭ್ರಮ ಇದೆಯಲ್ಲ, ಅದನ್ನ ವರ್ಣಿಸೋಕೆ ಪದಗಳೇ ಸಾಲ್ದು. ಇಡೀ ಬ್ರಹ್ಮಾಂಡವೇ ಖುಷಿಪಡ್ತು. ದೇವತೆಗಳೆಲ್ಲ ಹೂಮಳೆ ಸುರಿಸಿದ್ರು. ಕಾಶಿ ಮತ್ತೆ ತನ್ನ ನಿಜವಾದ ವೈಭವಕ್ಕೆ, ಆನಂದವನವಾಗಿ ಮರಳಿ ಬಂತು. ಇಲ್ಲಿಯವರೆಗೆ ನಾವು ನೋಡಿದ್ದು ದೇವತೆಗಳು, ರಾಜರ ದೊಡ್ಡ ದೊಡ್ಡ ಕಥೆಗಳು. ಸರಿ, ಆದ್ರೆ ನಮ್ಮಂಥ ಸಾಮಾನ್ಯ ಭಕ್ತರಿಗೆ ಕಾಶಿ ಏನ್ ಕೊಡುತ್ತೆ? ಅದರ ಅಸಲಿ ವಾಗ್ದಾನವಾದ್ರೂ ಏನು? ಈ ಪ್ರಶ್ನೆಗೆ ಉತ್ತರ ಸಿಗೋದು ಶಿವಶರ್ಮನ ಕಥೆಯಲ್ಲಿ. ಅಚಲವಾದ ನಂಬಿಕೆ ಅಂದ್ರೇನು, ಕಾಶಿಯಲ್ಲಿ ಮುಕ್ತಿ ಅಂದ್ರೇನು ಅನ್ನೋದಕ್ಕೆ ಇವನ ಜೀವನವೇ ಸಾಕ್ಷಿ. ಶಿವಶರ್ಮ ಅನ್ನೋನೋ ಒಬ್ಬ ಸಾಮಾನ್ಯ ಬ್ರಾಹ್ಮಣ. ಶಿವಭಕ್ತಿಯೇ ಅವನ ಉಸಿರು. ಎಷ್ಟೇ ಕಷ್ಟ ಬಂದ್ರೂ, ಬಡತನ ಕಾಡ್ರೂ ಅವನ ಭಕ್ತಿ ಒಂದು ಚೂರು ಕಮ್ಮಿಯಾಗ್ಲಿಲ್ಲ. ಕೊನೆಗಾಲದಲ್ಲಿ ಒಂದೇ ಒಂದು ಆಸೆಯಿಂದ ಕಾಶಿಗೆ ಬರ್ತಾನೆ, ತನ್ನ ಪ್ರಭುವಿನ ಪಾದ ಸೇರ್ಬೇಕು ಅಂತ. ಗಂಗೆಯ ತಟದಲ್ಲಿ ಶಿವನ ಕೃಪೆ ಅವನ ಮೇಲೆ ಮಳೆಯಂತೆ ಸುರಿಯುತ್ತೆ. ಅವನನ್ನ ಜನನ ಮರಣದ ಬಂಧನದಿಂದ ಶಾಶ್ವತವಾಗಿ ಮುಕ್ತಗೊಳಿಸುತ್ತೆ. ಇದೇ ಕಾಶಿಯ ಅಸಲಿ ವಾಗ್ದಾನ. ನೋಡಿ, ಸಪ್ತ ಮೋಕ್ಷಪುರಿಗಳಲ್ಲಿ ಕಾಶಿಗೆ ಯಾಕೆ ಇಷ್ಟು ವಿಶೇಷ ಸ್ಥಾನ ಅಂದ್ರೆ ಇದೇ ಕಾರಣಕ್ಕೆ. ಬೇರೆ ಕಡೆ ಮುಕ್ತಿಗೆ ಜ್ಞಾನ ತಪಸ್ಸು ಬೇಕು. ಆದರೆ ಕಾಶಿಖಂಡ ಹೇಳೋದೇನು ಗೊತ್ತಾ? ಇಲ್ಲಿ ಈ ಪುಣ್ಯಭೂಮಿಯಲ್ಲಿ ದೇಹ ಬಿಟ್ರೆ ಸಾಕು, ಸಾಕ್ಷಾತ್ ಶಿವನೇ ಮೋಕ್ಷ ಕೊಡ್ತಾನೆ ಅಂತ. ಹಾಗಿದ್ರೆ ಬನ್ನಿ, ಈ ಕಥೆಯ ಕೊನೆಯಲ್ಲಿ ನಾವು ಇದ್ದಲ್ಲಿಂದಲೇ ಒಂದು ಮಾನಸಿಕ ತೀರ್ಥಯಾತ್ರೆ ಮಾಡೋಣ. ಕಾಶಿಯ ಪವಿತ್ರ ತೀರ್ಥಗಳ ದರ್ಶನ ಪಡೆಯೋಣ. ಮೊದಲಿಗೆ ಮಣಿಕರ್ಣಿಕಾ ಘಾಟ್. ಇದು ಕೇವಲ ಒಂದು ಚಿತಾಗಾರವಲ್ಲ, ಇದು ಮಹಾಶ್ಮಶಾನ. ಇಲ್ಲಿ ಉರಿದ ದೇಹದ ಆತ್ಮ ಮತ್ತೆ ಜನ್ಮದ ಚಕ್ರಕ್ಕೆ ಸಿಲುಕೋದಿಲ್ಲ ಅಂತಾರೆ. ನಂತರ ದಶಾಶ್ವಮೇಧ ಘಾಟ್. ಸಾಕ್ಷಾತ್ ಬ್ರಹ್ಮದೇವನೇ ಇಲ್ಲಿ 10 ಅಶ್ವಮೇಧ ಯಾಗಗಳನ್ನು ಮಾಡಿದ ಜಾಗ ಇದು. ಈಗಲೂ ಪ್ರತಿದಿನ ನಡೆಯುವ ಭವ್ಯವಾದ ಗಂಗಾ ಆರತಿಗೆ ಇದೇ ಸ್ಥಳ ಸಾಕ್ಷಿ. ಇದು ಜ್ಞಾನವಾಪಿ, ಅಂದ್ರೆ ಜ್ಞಾನದ ಬಾವಿ. ಇದರ ನೀರು ಕೇವಲ ನೀರಲ್ಲ, ಅದು ಜ್ಞಾನದ ದ್ರವರೂಪ ಅನ್ನೋ ನಂಬಿಕೆ. ಶಿವನೇ ತನ್ನ ತ್ರಿಶೂಲದಿಂದ ಇದನ್ನ ನಿರ್ಮಿಸಿದ ಅಂತ ಹೇಳಲಾಗತ್ತೆ. ಇಲ್ಲಿ ನೋಡಿ, ವರುಣಾ ಮತ್ತು ಅಸಿ ನದಿಗಳು ಗಂಗೆಯನ್ನು ಸೇರುವ ಪವಿತ್ರ ಸಂಗಮ. ಇದೇ ಕಾರಣಕ್ಕೆ ಈ ನಗರಕ್ಕೆ ವಾರಣಾಸಿ ಅನ್ನೋ ಹೆಸರು ಬಂತು. ಇದು ವಿಷ್ಣುವಿಗೆ ಸಮರ್ಪಿತವಾದ ಅತ್ಯಂತ ಪುರಾತನ ಸ್ಥಳಗಳಲ್ಲಿ ಒಂದು. ಕೊನೆಗೆ ಹೇಳೋದಾದ್ರೆ, ಕಾಶಿಖಂಡ ಕೇವಲ ಒಂದು ಜಾಗದ ಕಥೆಯಲ್ಲ, ಅದು ನಂಬಿಕೆಯ, ಮುಕ್ತಿಯ ಮತ್ತು ದೈವಿಕ ಪ್ರೀತಿಯ ಒಂದು ಮಹಾಗಾಥೆ. ಕಾಲವನ್ನೇ ಮೀರಿ ನಿಂತಿರುವ ಪ್ರತಿ ಕಣದಲ್ಲೂ ಶಿವನನ್ನು ಹೊತ್ತಿರುವ ಈ ನಗರ ತನ್ನನ್ನು ನಂಬಿ ಬರುವ ಪ್ರತಿಯೊಂದು ಜೀವಕ್ಕೂ ಮೋಕ್ಷದ ದಾರಿದೀಪ. ಆನಂದವನ, ಅವಿಮುಕ್ತ, ಮಹಾಶ್ಮಶಾನ, ಕಾಶಿ.